ನ್ಯಾಯಸ್ಥಾಪಕರು ಅಧ್ಯಾಯ 16. ತರುವಾಯ ಸಂಸೋನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಸಂಸೋನನು ಬಂದಿರುವುದು ಗಾಜದವರಿಗೆ ಗೊತ್ತಾಗಲು ಅವರು ಬಂದು ಅವನನ್ನು ಸುತ್ತಿಕೊಂಡರು. ಸೂರ್ಯೋದಯವಾಗುತ್ತಲೇ ಅವನನ್ನು ಕೊಂದು ಹಾಕೋಣ ಎಂದುಕೊಂಡು ರಾತ್ರಿಯೆಲ್ಲ ಊರು ಬಾಗಲಲ್ಲಿ ಹೊಂಚಿ ನೋಡುತ್ತಾ ಸುಮ್ಮನಿದ್ದರು. ಸಂಸೋನನು ಮಲಗಿ ಮಧ್ಯರಾತ್ರಿಯಲ್ಲೆದ್ದು ಊರು ಬಾಗಲಿನ ಕದಗಳನ್ನೂ ಅದರ 2 ನಿಲುವು ಪಟ್ಟಿಗಳನ್ನೂ ಅಗುಳಿಗಳನ್ನೂ ಕಿತ್ತು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಹೆಬ್ರೋನಿನ ಎದುರಿಗಿರುವ ಪರ್ವತದ ಶಿಖರದ ಮೇಲೆ ಇಟ್ಟನು. ಅನಂತರ ಸಂಸೋನನು ಸೋರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಫಿಲಿಷ್ಟಿಯ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಯಾವುದೆಂಬುದನ್ನು, ನಾವು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಹೇಗೆಂಬುದನ್ನು ಗೊತ್ತು ಮಾಡಿಕೊಂಡು ನಮಗೆ ತಿಳಿಸು. ನಮ್ಮಲ್ಲಿ ಪ್ರತಿಯೊಬ್ಬನೂ ನಿನಗೆ 1100 ರೂಪಾಯಿ ಕೊಡುವೆವು ಎಂದು ಹೇಳಿದರು. ದೆಲೀಲಳು ಸಂಸೋನನಿಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂದಿತು? ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು ಅನ್ನಲು ಅವನು, ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ಹೇಳಿದನು. ಫಿಲಿಷ್ಟಿಯ ಪ್ರಭುಗಳು ಅಂಥ 7 ಹಸಿ ತಂತಿಗಳನ್ನು ಅವಳಿಗೆ ತಂದುಕೊಟ್ಟರು. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರರನ್ನಿಟ್ಟು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಳು. ಅವನು ಬೆಂಕಿ ತಗುಲಿದ ಸೆಣಬಿನ ದಾರವನ್ನೋ ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೆ ಹೋಯಿತು. ದೆಲೀಲಳು ತಿರುಗಿ ಸಂಸೋನನಿಗೆ, ನೀನು ನನ್ನನ್ನು ವಂಚಿಸಿದಿ, ಸುಳ್ಳಾಡಿದಿ. ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂಬುದನ್ನು ದಯವಿಟ್ಟು ನನಗೆ ತಿಳಿಸು ಎಂದಳು. ಅವನು ಅವಳಿಗೆ, ಯಾವುದಕ್ಕೂ ಉಪಯೋಗಿಸದ ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯರಂತಾಗುವೆನು ಅಂದನು. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರರನ್ನಿರಿಸಿ ಹೊಸ ಹಗ್ಗಗಳನ್ನು ತೆಗೆದುಕೊಂಡು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನೆದ್ದು ತೋಳುಗಳಿಗೆ ಕಟ್ಟಿದ್ದ ಹಗ್ಗಗಳನ್ನು ದಾರವನ್ನೋ ಎಂಬಂತೆ ಹರಿದು ಬಿಟ್ಟನು. ಆಗ ದೆಲೀಲಳು ಸಂಸೋನನಿಗೆ, ನೀನು ತಿರುಗಿ ನನ್ನನ್ನು ವಂಚಿಸಿದಿ, ಸುಳ್ಳಾಡಿದಿ. ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂದು ತಿಳಿಸು ಅನ್ನಲು ಅವನು, ನನ್ನ ತಲೆ ಕೂದಲಿನ 7 ಜಡೆಗಳನ್ನು ಮಗ್ಗದಲ್ಲಿ ನೇಯ್ದರೆ ಸಾಕು ಎಂದು ಹೇಳಿದನು. ಅವಳು ಅವನ ತಲೆ ಕೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರಮಾಡಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಅವನು ನಿದ್ರೆಯಿಂದ ಎಚ್ಚೆತ್ತು ಮಗ್ಗವನ್ನು ಮಗ್ಗದ ಗೂಟವನ್ನು ಕಿತ್ತುಕೊಂಡು ಹೋದನು. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನು ವಂಚಿಸಿದೆ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ಮತ್ತು ಅವನು, ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದದ್ದಿಲ್ಲ. ನಾನು ಮಾತ್ರ ಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿ ಹೇಳಿದನು. ಅವನು ಇದ್ದದ್ದನ್ನು ಇದ್ದ ಹಾಗೇ ಹೇಳಿದನೆಂದು ದೆಲೀಲಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ಇದೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿಸಿ ಕರೆಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆಯ ಬಳಿಗೆ ಬಂದರು. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು
ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಅಷ್ಟರಲ್ಲಿ ಅವನ ತಲೆಗೂದಲುಗಳು ಬೆಳೆ ಹತ್ತಿದವು. ಶತ್ರುವಾದ ಸಂಸೋನನನ್ನು ತಮ್ಮ ಕೈಗೆ ಒಪ್ಪಿಸಿದ ತಮ್ಮ ದೇವರಾದ ದಾಗೋನನಿಗೆ ಮಹಾಯಜ್ಞವನ್ನು ಸಮರ್ಪಿಸಿ ಸಂತೋಷ ಪಡಬೇಕೆಂದು ಫಿಲಿಷ್ಟಿಯ ಪ್ರಭುಗಳು ಕೂಡಿ ಬಂದರು. ಜನರು ಸಂಸೋನನನ್ನು ನೋಡಿ, ನಮ್ಮ ದೇಶವನ್ನು ಹಾಳು ಮಾಡಿ ನಮ್ಮಲ್ಲಿ ಅನೇಕರನ್ನು ಕೊಂದು ಹಾಕಿದ ಈ ಶತ್ರುವನ್ನು ನಮ್ಮ ದೇವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂದು ಗಾನ ಮಾಡಿದರು. ಅವರು ಆನಂದ ಲಹರಿಯಲ್ಲಿದ್ದಾಗ, ನಮ್ಮ ವಿನೋದಕ್ಕೋಸ್ಕರ ಸಂಸೋನನನ್ನು ಕರಕೊಂಡು ಬನ್ನಿರಿ ಅಂದರು. ಅದರಂತೆಯೇ ಸಂಸೋನನನ್ನು ಸೆರೆಮನೆಯಿಂದ ಕರಕೊಂಡು ಬಂದರು. ಅವನು 2 ಸ್ತಂಭಗಳ ನಡುವೆ ನಿಂತು ವಿನೋದ ಮಾಡಬೇಕಾಯಿತು. ಆಗ ಸಂಸೋನನು ತನ್ನನ್ನು ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭಗಳನ್ನು ಹುಡುಕಿ ಅವುಗಳಿಗೆ ಸ್ವಲ್ಪ ಒರಗಿಕೊಳ್ಳುತ್ತೇನೆ ಅಂದನು. ಆ ಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕಿರಿಯುತ್ತಿತ್ತು. ಫಿಲಿಷ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರು. ಸಂಸೋನನ ವಿನೋದವನ್ನು ನೋಡುವುದಕ್ಕಾಗಿ ಬಂದವರಲ್ಲಿ ಸುಮಾರು 3,000 ಮಂದಿ ಸ್ತ್ರೀ ಪುರುಷರು ಮಾಳಿಗೆಯ ಮೇಲಿದ್ದರು. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು, ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತ್ತು. ಅವನ ಬಂಧುಗಳು ತಂದೆಯ ಮನೆಯವರೆಲ್ಲರೂ ಬಂದು ಅವನ ಶವವನ್ನು ಎತ್ತಿ ತೆಗೆದುಕೊಂಡು ಹೋಗಿ ಚೊರ್ಗಕ್ಕೂ ಎಷ್ಟಾವೋಲಿಗೂ ಮಧ್ಯದಲ್ಲಿದ್ದ ಅವನ ತಂದೆಯಾದ ಮಾನೋಹನ ಸಮಾಧಿಯಲ್ಲಿ ಹೂಣಿಟ್ಟರು. ಅವನು ಇಸ್ರಾಯೇಲ್ಯರನ್ನು 20 ವರ್ಷ ಪಾಲಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಗ್ರಂಥ 16ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 16. 15ನೇ ಅಧ್ಯಾಯದಲ್ಲಿ ಸಂಸೋನನನ್ನು ಮೋಸ ಮಾಡಿ ಫಿಲಿಷ್ಟಿಯರು ಅವನ ಹೆಂಡತಿಯನ್ನು, ಅಂದರೆ ನಿಶ್ಚಯಕ್ಕಾಗಿ ಬಂದಂಥ ಆಕೆಯನ್ನು ಬೇರೊಬ್ಬರಿಗೆ ಕೊಟ್ಟು ಮದುವೆ ಮಾಡಿಸಿದ್ದರಿಂದ ಸಂಸೋನನು ಬೇಸರ ಪಟ್ಕೊಳ್ತಾನೆ. ಆದರೆ ಇನ್ನೂ ಬೇಸರ ಪಡುವಂಥ ವಿಷಯ ಏನಂತ ಹೇಳಿದರೆ, ಅವನು ಬೇಸರ ಪಟ್ಕೊಂಡು ಸುಮಾರು 300 ನರಿಗಳನ್ನು, ಒಂದು ನರಿ ಹಿಡಿಯುವಂಥದ್ದು ಕಷ್ಟ, 300 ನರಿಗಳನ್ನು ಹಿಡಿದು, ಹೌದು, ಅವನು ಅದಕ್ಕೆ ಬಾಲಕ್ಕೆ ಬಾಲ ಕಟ್ಟಿಬಿಟ್ಟು ಮತ್ತು ಆ ಮೂಲಕವಾಗಿ ಇಡೀ ಫಿಲಿಷ್ಟಿಯರ ಆ ತೆನೆಗಳು, ಅವರ ಹೊಲ, ಅಷ್ಟೇ ಅಲ್ಲ ಎಣ್ಣೆ ಮರಗಳನ್ನು ಸುಟ್ಟು ಬಿಡುವಂತೆ ಮಾಡ್ತಾನೆ. ಈ ರೀತಿಯಾಗಿ ಮಾಡಿದಾಗ ವಿಚಾರಣೆ ಪ್ರಾರಂಭವಾಗ್ತದೆ. ಯಾರು ಹೀಗೆ ಮಾಡಿದರು ಎಂಬುದಾಗಿ ಫಿಲಿಷ್ಟಿಯರ ಅಧಿಕಾರಿಗಳು ಬಂದು ವಿಚಾರಿಸಿದಾಗ ಗೊತ್ತಾಗ್ತದೆ, ತಿಮ್ನಾ ಊರಿನ ಸಂಸೋನನು, ಅಳಿಯನಾದ ಸಂಸೋನ. ಯಾಕಂದರೆ ಫಿಲಿಷ್ಟಿಯರಿಗೆ ಈಗ ಅವನು ಅಳಿಯನಾಗಿರ್ತಾನೆ ಅಥವಾ ಸ್ವಲ್ಪ ಮಟ್ಟಿಗೆ ಸಂಬಂಧ ಇರ್ತದೆ. ಆದರೂ ಕೂಡ ಅದನ್ನು ಕೇಳಿದ ಮೇಲೆ ಫಿಲಿಷ್ಟಿಯರು ಬಂದು ಸಂಸೋನನ ಹೆಂಡತಿ ಮತ್ತು ಮಾವನನ್ನು ಸಂಹರಿಸಿಬಿಡ್ತಾರೆ, ಮರಣದಂಡನೆ ವಿಧಿಸಿಬಿಡ್ತಾರೆ. ಇದನ್ನು ಕೇಳಿದ ಮೇಲೆ ಫಿಲಿಷ್ಟಿಯರ ಮೇಲೆ ಮುಯಿ ತೀರಿಸ್ಬೇಕಂತ ಹೇಳ್ಬಿಟ್ಟು, ನಾನು ಮುಯಿ ತೀರಿಸ್ತೇನೆ ನಿಶ್ಚಯವಾಗಿ ಎಂಬಂಥ ತೀರ್ಮಾನ ತಕ್ಕೊಂಡು ಹೋದಾಗ ಅಷ್ಟರೊಳಗೆ ಫಿಲಿಷ್ಟಿಯರು ಒಂದು ದೊಡ್ಡ ಗುಂಪಾಗಿ ಸಾವಿರಾರು ಜನರು, ಕೆಲವು ಸಾವಿರ ಜನರು ಫಿಲಿಷ್ಟಿಯರು ಯುದ್ಧಕ್ಕೆ ಬರ್ತಾರೆ ಇಸ್ರಾಯೇಲರ ಮೇಲೆ. ಯುದ್ಧಕ್ಕೆ ಬಂದಾಗ ಸುಮಾರು 3,000 ಇಸ್ರಾಯೇಲರು ಅಥವಾ ಯಹೂದ್ಯರು ಏನು ಮಾಡ್ತಾರೆ, ಯಾಕೆ ನಮ್ಮ ಹತ್ರ ಯುದ್ಧಕ್ಕೆ ಬಂದಿದ್ದೀರಿ ಅಂತ ಕೇಳಿದಾಗ ಈ ರೀತಿಯಾಗಿ
ಸಂಸೋನನ್ ಅಂತ ಹೇಳಿದ್ರೆ ಸೂರ್ಯ ಬೆಳಕು ಎಂಬ ಹೆಸರಿನ ಅರ್ಥ ಇರುವಂಥವನು ಹೀಗೆ ಮಾಡಿದನು ಅಂತ ಹೇಳಿದಾಗ ಫಿಲಿಸ್ಟಿಯರು ಯುದ್ಧಕ್ಕೆ ಬಂದಾರೆಂಬಂಥ ವರದಿ ಇವನಿಗೆ ಸಿಗ್ತದೆ. ಯಾಕಂದರೆ ಯಹೂದ್ಯರು 3,000 ಯಹೂದ್ಯರು ಈಗ ಸಂಸೋನನನ್ನು ಕೊಲ್ಲಬೇಕೆಂಬಂಥ ಉದ್ದೇಶದಿಂದ ಅಥವಾ ಶಿಕ್ಷಿಸಬೇಕೆಂಬಂಥ ಉದ್ದೇಶದಿಂದ ಸಂಸೋನನ್ನು ಕೇಳಿದಾಗ ಈಗ ಯಾಕೆ ಮಾಡಿದಿ, ಫಿಲಿಸ್ಟಿಯರು ನಮ್ಮನ್ನು ಆಳಿಕೆ ಮಾಡ್ತಿದ್ದಾರಲ್ಲ ನಿನಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಅವ್ರು ಯಾಕೆ ಹೀಗೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನ್ಯಾಯವನ್ನೇ ಸಂಸೋನ ಹೇಳಿದಾಗ ಕಡೆಗೆ ಸರಿ, ಈಗ ಒಂದು ಕಡೆ ಕೆಲವು ಸಾವಿರ ಜನರು ಫಿಲಿಸ್ಟಿಯರು ಶತ್ರುಗಳು, ಇನ್ನೊಂದು ಕಡೆ 3,000 ಯಹೂದ್ಯರು. ಆ ನಡುವೆ ಸಂಸೋನನ್ನು ಏನು ಮಾಡಬೇಕೆಂಬಂಥ ವಿಚಾರದಲ್ಲಿ ಕಡೆಗೆ ಸಂಸೋನನ್ನೇ ಅದಕ್ಕೆ ಕಾರಣವಾದ ಕಾರಣ ಆಯಿತು, ನನ್ನನ್ನು ಫಿಲಿಸ್ಟಿಯರಿಗೆ ಒಪ್ಪಿಸಿಬಿಡ್ರಿ ಫಿಲಿಸ್ಟಿಯರಿಗೆ, ಆದರೆ ನನ್ನನ್ನು ಕೊಲ್ಲೋದಿಲ್ಲ ಅಂತ ಆಣೆ ಇಡ್ರಿ ಅಂತ ಹೇಳಿದಾಗ ಯಹೂದ್ಯರು ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಸಂಸೋನನನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸಿಬಿಡ್ತಾರೆ. ಒಪ್ಪಿಸಿಬಿಟ್ಟಾಗ ಫಿಲಿಸ್ಟಿಯರಿಗೆ ಭಾಳ ಖುಷಿಯಾಗ್ಬಿಡ್ತದೆ, ಭಾಳ ಸಂತೋಷವಾಗ್ತದೆ. ಅವರು ಆರ್ಭಟಿಸ್ತಾ ಇರ್ತಾರೆ. ಕಟ್ಟಿ ಒಪ್ಪಿಸಿದಂಥ ಈ ಶತ್ರು ಈ ಸಂಸೋನ ಅಂತ ಹೇಳಿದಾಗ ಆ ಯೆಹೋವನ ಆತ್ಮವು ಸಂಸೋನನ ಮೇಲೆ ಬರಲು ಆ ಒಂದು ಕಟ್ಟಿನಿಂದ ಆ ಒಂದು ಸಿಕ್ಕಿಬಿದ್ದಂಥ ಒಂದು ಅನುಭವದಿಂದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗೆ ಕಳಚಿ ಬೀಳ್ತವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕತ್ತೆಯ ದವಡೆ ಬಿದ್ದಿರ್ತದೆ, ಇನ್ನೂ ಹಸಿ ಇರ್ತದೆ. ಅದನ್ನು ತಕ್ಕೊಂಡು 1,000 ಜನರು ಫಿಲಿಸ್ಟಿಯರನ್ನು ಸಂಹರಿಸುತ್ತಾನೆ, ಜಯ ಹೊಂದುತ್ತಾನೆ ಈ ಸಂಸೋನನು. ಆ ರೀತಿಯಾಗಿ ಜಯ ನನಗೆ ಕೊಟ್ಟಿದೆಯಲ್ಲ ದೇವ್ರೆ ಅಂತ ಹೇಳ್ಬಿಟ್ಟು ಸ್ತೋತ್ರ ಮಾಡಿಬಿಟ್ಟು ಅವನಿಗೆ ನೀರಡಿಕೆ ಆಗ್ತದೆ. ದೇವರು ಬಂಡೆ ಒಳಗಿಂದ ನೀರು ಕೊಡ್ತಾನೆ. ಅದಾದ ನಂತರ ಆ ರೀತಿಯಾಗಿ 15ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಈಗ 16ನೇ ಅಧ್ಯಾಯ ನಾವು ನೋಡಲಿಕ್ಕಿದ್ದೇವೆ. ಒಂದು ಯೋಚನೆ ನಮಗೆ ಬರ್ಬೋದು, ಅದೇನೆಂದರೆ ಬಹಳಷ್ಟು ಜನರನ್ನು ಸಂಹಾರ ಮಾಡುವಂಥದ್ದನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಮತ್ತು ಅದರ ಹಿಂದೆ ಇರುವಂಥ ಪುಸ್ತಕದಲ್ಲಿ ಕೂಡ ನೋಡ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡಿದರೆ ಶತ್ರುಗಳನ್ನು ಪ್ರೀತಿಸಿರಿ ಅಂತಿದೆ, ಸಂಹರಿಸಿರಿ ಅಂತಿಲ್ಲ. ಯಾವ ರೀತಿಯಾಗಿ ಇದನ್ನು ಅನ್ವಯ ಮಾಡಿಕೊಳ್ಬೇಕಂದ್ರೆ ದೇವ್ರ ಸೇವಕರು ಒಬ್ಬರು ನನಗೆ ಹೇಳಿದಂಥ ಒಂದು ಮಾತು ನನಗೆ ಭಾಳ ಪ್ರಯೋಜನವಾಯಿತು. ಅದನ್ನು 1 ನಿಮಿಷ ನಿಮ್ಮ ಜೊತೆಯಲ್ಲಿ ಹಂಚಿಕೊಡ್ತೇನೆ. ಆನಂತರ ನಾವು 16ನೇ ಅಧ್ಯಾಯ ಮುಂದುವರಿಸಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಅನೇಕ ಶತ್ರುಗಳಿದ್ದಾರೆ. ಕೋಪ ಎಂಬ ಶತ್ರು, ಪಾಪ ಎಂಬ ಶತ್ರು, ದ್ವೇಷ ಎಂಬ ಶತ್ರು, ಹಣದಾಶೆ ಎಂಬ ಶತ್ರು, ಮೋಹವೆಂಬ ಶತ್ರು, ಗರ್ವ ಎಂಬ ಶತ್ರು, ಚಿಂತೆ ಎಂಬ ಶತ್ರು. ಈ ರೀತಿಯಾಗಿ 100 ಸಾವಿರಾರು ಶತ್ರುಗಳಿದ್ದಾರೆ. ಅವರ ಮೇಲೆ ನಾವು ಜಯ ಹೊಂದಿ ಅವರನ್ನು ಸಂಹರಿಸುವುದಾದರೆ, ಆ ಶತ್ರುಗಳನ್ನು, ನಮ್ಮಲ್ಲಿರುವ ಶತ್ರುಗಳನ್ನು ನಾವು ಸಾಯಿಸುವುದಾದರೆ ಏನಾಗ್ತದೆ, ನಾವು ಜಯಶಾಲಿಗಳಾಗ್ತೀವಿ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ದೇವರು ಅಪೇಕ್ಷೆ ಪಡುವಂಥದ್ದು. ಇದನ್ನೇ ಪೌಲನು ಕೂಡ ಜೀವಿಸುವನು ನಾನಲ್ಲ, ಕ್ರಿಸ್ತನೇ ಜೀವಿಸ್ತಿದ್ದಾನಂತೆ. ಈ ಶತ್ರುಗಳನ್ನು ಕೊಲ್ಲುವಾಗ ಕ್ರಿಸ್ತನ ಜೀವ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಸರಿ, 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸಂಸೋನನು ಗಾಜಕ್ಕೆ ಇಳಿದು ಹೋಗ್ತಾನೆ. ಗಾಜ ಎಂಬ ಊರಿಗೆ. ಗಾಜ ಅಂದರೆ ಬಲ, ಸ್ಟ್ರಾಂಗ್ ಎಂಬಂಥ ಊರಿಗೆ ಹೋಗ್ತಾನೆ. ಆದರೆ ಅವನು ಸ್ಟ್ರಾಂಗ್ ಎಂಬ ಊರಿಗೆ ಹೋದರೂ, ಬಲ ಎಂಬಂಥ ಊರಿಗೆ ಹೋದರೂ ಅವನು ಬಲಹೀನನಾಗಿ ಹೋಗ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಯಾಕಂತೇಳಿದ್ರೆ ಅಲ್ಲಿ ಗಾಜಕ್ಕೆ ಹೋಗಿ ಅಲ್ಲಿದ್ದಂಥ ಒಬ್ಬ ವೇಶ್ಯ ಸಂಪರ್ಕವನ್ನು ಮಾಡುವವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈಗಾಗಲೇ 4-5 ಸಾರಿ ನಾವು ನೋಡ್ತೀವಿ, ದೇವರ ಆತ್ಮನು ಸಂಸೋನನ ಮೇಲೆ ಬಂದನು, ಯೆಹೋವನ ಆತ್ಮನು ಸಂಸೋನನ ಮೇಲೆ ಬಂದನು. ಆ ರೀತಿಯಾಗಿ ಅಭಿಷಿಕ್ತನಾದಂಥ ಒಬ್ಬ ವ್ಯಕ್ತಿ ಈಗ ಅನೈತಿಕನಾದ ಒಬ್ಬ ಅಭಿಷಿಕ್ತನಾದ ವ್ಯಕ್ತಿ ಅನೈತಿಕನಾದ ವ್ಯಕ್ತಿ ಆಗ್ತಾ ಇದ್ದಾನಲ್ಲ ಅಂತ ನಮಗೆ ಆಶ್ಚರ್ಯ ಆಗಬಹುದು. ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ರೋಮ 6:14 ಪಾಪವು ನಿಮ್ಮ ಮೇಲೆ
ದೊರೆತನ ಮಾಡೋದಿಲ್ಲ. ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಎಂಬಂಥ ಮಾತಿದೆ. ರೋಮ 6:14. ಹಾಗಾದರೆ ಧರ್ಮಶಾಸ್ತ್ರದ ಕೆಳಗೆ ಅಧೀನವಾದಂಥ ಜನರ ಮೇಲೆ ಪಾಪವು ಅಧಿಕಾರ ನಡೆಸುತ್ತಾ ಇರ್ತದೆ. ಸಂಸೋನನು ಧರ್ಮಶಾಸ್ತ್ರಕ್ಕೆ ಅಧೀನನಾದಂಥ ವ್ಯಕ್ತಿಯಾಗಿದ್ದರಿಂದ ಪಾಪವು ಅವನ ಮೇಲೆ ಅಧಿಕಾರ ನಡೆಸ್ತಾ ಇತ್ತು. ಸಿನ್ ವಿಲ್ ಹ್ಯಾವ್ ರೂಲಿಂಗ್ ಆರ್ ಅಥಾರಿಟಿ ಓವರ್ ಯು ಇಫ್ ಯು ಆರ್ ಅಂಡರ್ ದ ಲಾ. ಧರ್ಮಶಾಸ್ತ್ರ ಕೆಳಗಿದ್ದಂಥವರು, ಅವರಿಗೆ ಪಾಪದ ಮೇಲೆ ಜಯ ಇರೋದಿಲ್ಲ. ಪಾಪವು ಅಂಥವರ ಮೇಲೆ ಜಯವನ್ನು ಹೊಂದುವುದಾಗಿದೆ. ಆದ ಕಾರಣ ಅಭಿಷೇಕ ಹೊಂದಿದರೆ ಏನು, ದೇವಜನರಾಗಿದ್ದರೆ ಏನು, ನಾಯಕರಾಗಿದ್ದರೆ ಏನು, ದೇವರ ಆಶೀರ್ವಾದ ಅವರ ಮೇಲೆ ಇದ್ದರೆ ಏನು, ಪಾಪವು ಅಂಥವರ ಮೇಲೆ ಅಧಿಕಾರ ನಡೆಸುತ್ತಾ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಪಾಪವು ಅವರ ಮೇಲೆ ಅಧಿಕಾರ ನಡೆಸ್ತಿತ್ತು. ಆದರೆ ಹೊಸ ಒಡಂಬಡಿಕೆಯ ಒಂದು ಅನುಪಮತನ, ವಿಶೇಷತನ, ಶ್ರೇಷ್ಠತೆ ಏನಂತ ಹೇಳಿದರೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕಂದರೆ ನೀವು ಕೃಪೆಗೆ ಸೇರಿದ್ದೀರಿ. ಆದ ಕಾರಣ ಇಲ್ಲಿ ಸಂಸೋನನ ಒಂದು ಅನೈತಿಕ ಕೃತ್ಯವನ್ನು ನಾವು ನೋಡುವಾಗ ನಾವು ಆಶ್ಚರ್ಯ ಪಡಬಾರ್ದು. ಯಾಕಂದ್ರೆ ಧರ್ಮಶಾಸ್ತ್ರ ಕೆಳಗೆ ಅವನಿದ್ದನು ಮತ್ತು ಸೂರ್ಯೋದಯವಾಗುತ್ತಲೇ ಅವನನ್ನು ಕೊಂದು ಹಾಕಬೇಕಂತ ಹೇಳ್ಬಿಟ್ಟು ಫಿಲಿಸ್ಟಿಯರ ಅಧಿಕಾರಿಗಳು ಆ ಗಾಜಾ ಎಂಬ ಸ್ಥಳದಲ್ಲಿ ಇದ್ದರು. ಮತ್ತು ರಾತ್ರಿಯೆಲ್ಲ ಊರು ಬಾಗಿಲಲ್ಲಿ ಹೊಂಚಿ ನೋಡ್ತಾ ಇದ್ದಾಗ ಸಂಸೋನನೇನು ಮಾಡ್ತಾನೆ, ಹೊರಗೆ ಬಂದು ಊರು ಬಾಗಿಲಿನ ಕದಗಳನ್ನು, ಅದರ 2 ನಿಲುವು ಪಟ್ಟಿಗಳನ್ನು, ಅಗುಳಿಗಳನ್ನು ಹಂಗೆ ಕಿತ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೆಬ್ರೋನ್ ಹತ್ರ ಬಂದುಬಿಡ್ತಾನೆ. ಆಶ್ಚರ್ಯ. ಹೆಬ್ರೋನ್ ಅಂತ ಹೇಳಿದ್ರೆ ಒಂದು ಸಹವಾಸದ ಸಿಂಹಾಸನ, ಆಸನ ಎಂಬುದಾಗಿ ಅಂಥ ಒಂದು ಕಡೆಗೆ ಬರ್ತಾನೆ. ಅನಂತರ ಸಂಸೋನನು ಸೋರೇಕ್ ಎಂಬಂಥ ತಗ್ಗಿಗೆ ಬರ್ತಾನೆ. ಸೋರೇಕ್ ಅಂದರೆ ದ್ರಾಕ್ಷೆ ಬಳ್ಳಿ, ದ್ರಾಕ್ಷೆ ರಸ ಎಂಬ ಅರ್ಥ ಕೊಡುವಂಥ ಆ ತಗ್ಗಿಗೆ ಬರ್ತಾನೆ. ಅಲ್ಲಿ ದೆಲೀಲಾ ಎಂಬಂಥ ಒಬ್ಬ ಹೆಸರುಳ್ಳ ಒಬ್ಬ ಸ್ತ್ರೀಯ ಸಹವಾಸವನ್ನು ಹೊಂದುತ್ತಾನೆ. ದೆಲೀಲಾ ಅಂತ ಹೇಳಿದರೆ ಬಲಹೀನಳು ಅಂತ ಅರ್ಥ, ಕ್ಷೀಣಳು ಅಂತ ಹೇಳ್ಬಿಟ್ಟು. ಕ್ಷೀಣವಾದಂಥ ದೆಲೀಲಾ ಈಗ ಬಲವಾದಂಥ, ಶಕ್ತನಾದಂಥ ಸಂಸೋನನನ್ನು ಬಲಹೀನತೆಗೆ ಹೇಗೆ ನಡೆಸ್ತಾಳೆ ಎಂಬುದಾಗಿ ಈಗ 4 ಉದಾಹರಣೆಗಳನ್ನು ಇಲ್ಲಿ ನಾವು ನೋಡಬಹುದು ಈ 16ನೇ ಅಧ್ಯಾಯದಲ್ಲಿ. ಮೊದಲನೇದಾಗಿ ಈ ಫಿಲಿಸ್ಟಿಯರ ಪ್ರಭುಗಳು ದೆಲೀಲಾ ಹತ್ರ, ಅಂದರೆ ಬಲಹೀನಳ ಹತ್ರ, ಕ್ಷೀಣಳ ಹತ್ರ ಬಂದುಬಿಟ್ಟು ಕೇಳ್ತಾರೆ, ಹೇಗಾದರೂ ಅವನ ಮಹಾಶಕ್ತಿಯ ಮೂಲ ಏನಂತ ಹೇಳ್ಬಿಟ್ಟು ನೀನು ತಿಳ್ಕೊ. ಯಾಕಂದರೆ ನಮ್ಮಲ್ಲಿ ಪ್ರತಿ ಒಬ್ಬರು ನಿನಗೆ 1100 ರೂಪಾಯಿ ಕೊಡ್ತೇವೆ. 1100 ರೂಪಾಯಿ ಅಂದರೆ ಆ ಕಾಲದಲ್ಲಿ ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಅದು ಭಾಳ, ಅದು ಕೋಟ್ಯಾಂತರ ರೂಪಾಯಿ. ಅದು ಒಬ್ಬೊಬ್ಬರು ಅಷ್ಟೊಂದು ಕೊಡ್ತೀವಿ ನಿನಗೆ ಅಂತ ಹೇಳಿದಾಗ ಇವಳು ಕೇಳ್ತಾಳೆ ಸಂಸೋನಿಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂತು? 7 ಹಸಿ ತಂತಿಗಳಿಂದ ನಾನು ಕಟ್ಟಿದರೆ ನಾನು ಬಲಹೀನನಾಗಿ ಈ ಥರ ಮನುಷ್ಯನಂತೆ ಆಗಿಬಿಡ್ತೀನಿ ಅಂತ ಹೇಳಿದಾಗ ಅದನ್ನೇ ಅವರು ಮಾಡಿದರು. ಮಾಡಿದ ಮೇಲೆ ಕೂಡ ಏನಾಗ್ತದೆ, ಅವಳು ಈಗೋ ಸಂಸೋನನೇ ನಿನ್ನ ಮೇಲೆ ಫಿಲಿಸ್ಟಿಯರು ಬಂದರು ಅಂತ ಹೇಳಿದಾಗ ಅವನು ಮತ್ತೆ ದಾರ ಕಿತ್ತು ಹೋಗ್ತದೆ. ಆ ರೀತಿಯಾಗಿ ಆ ತಂತಿಗಳನ್ನು ಹರಿದು ಬಿಡ್ತಾನೆ ಮೊದಲನೇ ಸಾರಿ. ಎರಡನೇ ಸಾರಿ ಅಂದರೆ ತಿರುಗಿ ದಲೀಲಳು ಅಂದರೆ ಬಲಹೀನಳು ಎಂಬ ಅರ್ಥ ಇರುವಂಥ ಹೊಸ ಏನು ನಿನ್ನ ರಹಸ್ಯ ಅಂತ ಕೇಳಿದಾಗ, ಮಹಾಶಕ್ತಿಯ ಬಲಯ ಮೂಲ ಏನು ಅಂತ ಹೇಳಿದಾಗ, ಹೊಸ ಹಗ್ಗಗಳಿಂದ ನಾನು ಕಟ್ಟಿಬಿಟ್ರೆ ನಾನು ಬಲಹೀನನಾಗ್ಬಿಡ್ತೀನಿ ಅಂತ ಹೇಳ್ತಾಳೆ, ದಲೀಲಾ ಆಗಿಬಿಡ್ತೀನಿ ಅಂತ. ಆಗ ಮತ್ತೆ ಅದೇ ರೀತಿಯಾಗಿ ಮಾಡಿದಾಗ ಅದನ್ನು ಆ ಹೊಸ ಹಗ್ಗಗಳನ್ನು ದಾರವನು ಎಂಬಂತೆ ಹರಿದು ಬಿಡ್ತಾನೆ ಎರಡನೇ ಸಾರಿ.
ಮೂರನೇ ಸಾರಿ ಮತ್ತೆ ಬಲಹೀನಳು ಅಥವಾ ದಲೀಲಳು ಹೇಳ್ತಾಳೆ, ಏನು ನಾನು ಮೋಸ ಮಾಡಿಬಿಟ್ಟಿಯ, ನೀನು ಸುಳ್ಳು ಹೇಳಿದ್ದಿ, ವಂಚಿಸಿದ್ದಿ, ಆದ ಕಾರಣ ನಿನ್ನ ಒಂದು ಶಕ್ತಿಯ ಮೂಲ, ಮಹಾಶಕ್ತಿಯ ಮೂಲ ಏನು, ರಹಸ್ಯ ಏನಂತ ಕೇಳಿದಾಗ, ನನ್ನ ತಲೆ ಕೂದಲಿನ 7 ಜಡೆಗಳನ್ನು ಮಗ್ಗದಲ್ಲಿ ನೇಯಿದರೆ ನಾನು ಬಲಹೀನ ಆಗಿಬಿಡ್ತೀನಿ, ನನ್ನ ಶಕ್ತಿ ಹೋಗಿಬಿಡ್ತದೆ ಎಂಬುದಾಗಿ ಹೇಳಿದಾಗ, ಅದೇ ರೀತಿಯಾಗಿ ಮಾಡಿದಾಗ ಮತ್ತೆ ಚೇತರಿಸ್ಕೊಳ್ತಾನೆ. ಮತ್ತೆ ಮೂರನೇ ಸಾರಿ ಕೂಡ ಗೊತ್ತಾಗಲ್ಲ ಯಾರಿಗೂ. 15ನೇ ವಚನ, ಆಕೆ ತಿರುಗಿ 4ನೇ ಸಾರಿ ಈಗ ಬೇರೆ ರೀತಿಯಿಂದ ಆಕೆ ಟ್ರೈ ಮಾಡ್ತಾಳೆ. ಆ ರಹಸ್ಯ ತೆಗೆದುಕೊಳ್ಳೋದಕ್ಕೆ ಬೇರೆ ಟೆಕ್ನಿಕ್, ಬೇರೆ ವಿಧಾನವನ್ನು ಬಳಸ್ತಾಳೆ. ಅವನಿಗೆ ಆಕೆ ಹೇಳಿದ್ದು, ದಲೀಲಳು ಅಂದರೆ ಬಲಹೀನಳು ಹೇಳಿದ್ದೇನೆಂದರೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳ್ಬೋದು. ಪ್ರೀತಿಯ ಬಗ್ಗೆ ಮಾತಾಡ್ತಾಳೆ ಈಗ. ಅಷ್ಟೇ ಅಲ್ಲ, ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯೋದು ಒಳ್ಳೆಯದನ್ನುವಷ್ಟು ಬೇಸರ ಆಗಿಬಿಡ್ತು. ಟೆಕ್ನಿಕ್ ವರ್ಕ್ ಆಯಿತು. ಅಂದರೆ ಭಾಳ ಮಾತಿನಿಂದ ಬೇಸರವನ್ನು ತರುವಂತೆ ಮಾತಿನಿಂದಲೇ ಅವನನ್ನು ದಲೀಲಳು ಅಂತ ಹೇಳಿದರೆ, ದಲೀಲ ಅಂತ ಹೇಳಿದರೆ ಬಲಹೀನಳು ಅಥವಾ ಕ್ಷೀಣಳು ಈಗ ಸಂಸೋನನನ್ನು ಕ್ಷೀಣನಾಗಿ ಮಾಡಿಬಿಡ್ತಾಳೆ. ಅವನು ಏನು ಮಾಡಿಬಿಡ್ತಾನೆ, ಸೀಕ್ರೆಟ್ ಹೇಳ್ಬಿಡ್ತಾನೆ. 17ನೇ ವಚನ, ಕ್ಷೌರ ಕತ್ತಿಯು ನನ್ನ ತಲೆ ಮೇಲೆ ಬಂದದ್ದಲ್ಲ, ಮಾತೃಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನು. ಆದ ಕಾರಣ ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಎಂಬುದಾಗಿ ಸತ್ಯ ಹೇಳ್ಬಿಡ್ತಾನೆ. ಗುಟ್ಟನ್ನು ರಟ್ಟು ಮಾಡಿಬಿಡ್ತಾನೆ. ಬಲಹೀನಳು, ಭೂಮಿಯಲ್ಲಿ ಅತ್ಯಂತ ಬಲವುಳ್ಳಂಥ ವ್ಯಕ್ತಿ ಸಂಸೋನನು. ಅವನಿಂದ ರಹಸ್ಯವನ್ನು ಹೊರ ಮಾಡಿಬಿಟ್ಟು ಅದು ಗೊತ್ತಾದಾಗ ಅದೇ ರೀತಿಯಾಗಿ ದಲೀಲಳು ಏನು ಮಾಡ್ತಾಳೆ, ಫಿಲಿಸ್ಟಿಯರ್ ಪ್ರಭುಗಳಿಗೆ ಹೋಗಿ ದೂತರನ್ನು ಕಳಿಸ್ಬಿಟ್ಟು ಇದೊಂದು ಸಾರಿ ಬನ್ನಿರಿ, ಯಾಕಂತ ಹೇಳಿದ್ರೆ ಅವರು ಈಗೇನು ಮಾಡ್ತಾರೆ, ಹಣವನ್ನು ಒಬ್ಬೊಬ್ಬರು 1100 ರೂಪಾಯಿ, ಆ ಕಾಲದಲ್ಲಿ 3,000-4,000 ವರ್ಷಗಳ ಹಿಂದೆ 1000 ವರ್ಷ ಅಂದರೆ ಅದು ಕೋಟ್ಯಾಂತರ ರೂಪಾಯಿ. ಆದ ಕಾರಣ 1,100 ರೂಪಾಯಿ ಒಬ್ಬೊಬ್ಬರು ಕೊಡ್ತೀವಿ ಅಂತ ಹೇಳಿದಾಗ ಹಣ ತಗೊಂಡು ಅವ್ರು ಬರ್ತಾರೆ. ಸಂಸೋನನ್ನು ನಿದ್ದೆ ಹತ್ತಿದಾಗ ಅವ್ರು ಏನು ಮಾಡ್ತಾರೆ, ಆ 7 ಜಡೆಗಳನ್ನು ಬೋಳಿಸಿದಾಗ ಅವನನ್ನು ದುರ್ಬಲ ಪಡಿಸಿದಳು. ದಲೀಲ ಮಾಡಿದಳು. ಅಂದರೆ ಕ್ಷೀಣಳು, ಬಲಹೀನಳು, ಅವನನ್ನು ಬಲಹೀನನಾಗಿ ಮಾಡಿಬಿಡ್ತಾಳೆ. ಮತ್ತು ಮುಂಚಿನಂತೆ ಅವನು ಈಗ ಫಿಲಿಸ್ಟಿಯರು ಬಂದಿದ್ದಾರಂತ ಈಗ 4ನೇ ಸಾರಿ ಹೇಳಿದಾಗ ಅವನು ಮುಂಚಿನಂತೆ ಅವನು ಎದ್ದೇಳ್ತಾನೆ. ಅವನು ಎದ್ದೇಳಲಿಕ್ಕೆ ಯತ್ನಿಸಿದಾಗ ಒಂದು ವಿಷಾದಕರವಾದ ಸತ್ಯ ಅವನಿಗೆ ಗೊತ್ತಾಗ್ತೈತಿ. 20ನೇ ವಚನದಲ್ಲಿ, ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಮುಂಚಿನಂತೆ ಅವನು ಟ್ರೈ ಮಾಡ್ತಾನೆ, ದೇವರಿಗೆ ಪ್ರತಿಷ್ಠನು, ಆದರೆ ಈಗ ಬಲಹೀನನಾಗ್ಬಿಡ್ತಾನೆ, ಬೇರೆ ಮನುಷ್ಯರಂತೆ ಆಗ್ಬಿಡ್ತಾನೆ ರೀ. ಫಿಲಿಸ್ಟಿಯರು ಅವನನ್ನು ಹಿಡಿದು ಅವನ ಕಣ್ಣುಗಳನ್ನು ಕಿತ್ತು 2 ಕಣ್ಣು ತೆಗೆದುಬಿಡ್ತಾರೆ. ಗಾಜಕ್ಕೆ ಒಯ್ದು, ಗಾಜ ಅಂದರೆ ಶಕ್ತಿಗೆ, ಸ್ಟ್ರಾಂಗ್, ಬಲ ಅಂತ. ಬಲಹೀನರಾದ ದಲೀಲಳ ಮುಖಾಂತರ, ಯಾಕಂದರೆ ದಲೀಲ ಅಂದರೆ ಬಲಹೀನಳು, ಕ್ಷೀಣಳ ಅಥವಾ ಬಲಹೀನಳ ಮುಖಾಂತರ ಬಲವಾದಂಥ ಸಂಸೋನನು ಈಗ ಬಲಹೀನನಾಗಿ, ಬಲ ಎಂಬಂಥ ಗಾಜ ಅಂದರೆ ಬಲ ಎಂಬ ಊರಿಗೆ ಅವನನ್ನು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಯಲ್ಲಿ ಬೀಸುವುದಕ್ಕೆ, ಸೆರೆಮನೆಯಲ್ಲಿ ಬೀಸುವ ಕೆಲಸ ಕೊಡ್ತಾರೆ ಅವನಿಗೆ. ಅಷ್ಟರಲ್ಲಿ 22ನೇ ವಚನ, 16ನೇ ಅಧ್ಯಾಯ ನ್ಯಾಯಸ್ಥಾಪಕರು 22ನೇ ವಚನ ಭಾಳ ಎನ್ಕರೇಜಿಂಗ್ ವಚನ. ಅದು ಒಂದು ನಿರೀಕ್ಷೆಯ ವಚನ. ಅದೇನೆಂದರೆ, ಅಷ್ಟರಲ್ಲಿ
ಅವನ ತಲೆ ಕೂದಲುಗಳು ಬೆಳೆಯ ಹತ್ತಿದ್ದವು. ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಲಸ ಮಾಡ್ತಿದ್ದಾನೆ, ಕಣ್ಣಿಲ್ಲ. ಈಗ ಕಣ್ಣು ತೆಗೆದುಬಿಟ್ರು ಫಿಲಿಸ್ಟಿಯರು. ವೈರಿಯ ಸೆರೆಮನೆಯಲ್ಲಿದ್ದಾನೆ. ವಿಷಾದಕರವಾದಂಥ ಒಂದು ದೃಶ್ಯ. ಆದ ಕಾರಣ ಇವರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು, ವಿನೋದ ಬೇಕಾಗಿತ್ತು ಈ ಶತ್ರುಗಳಿಗೆ. ಆದ ಕಾರಣ ಅವರೆಲ್ಲರೂ ಕೂಡ ಸಂಸೋನನ್ನು ತಮ್ಮ ಕೈಗೆ ಒಪ್ಪಿಸಿದ ತಮ್ಮ ದೇವರಾದ ದಾಗೋನ್ ಅಂದರೆ ಮೀನು ಅಂತ ಅರ್ಥ. ಮೀನು ದೇವತೆಗೆ ಅವರು ಈಗ ಸಂತೋಷ ಪಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಫಿಲಿಸ್ಟಿಯರ ಪ್ರಭುಗಳು ಎಲ್ಲರೂ ಜನರ ಕೂಡ ಸಂಸೋನನ್ನು ನೋಡಬೇಕು, ನಮ್ಮ ದೇಶವನ್ನು ಹಾಳು ಮಾಡಿ ನಮ್ಮಲ್ಲಿ ಅನೇಕರನ್ನು ಕೊಂದು ಹಾಕಿದ ಶತ್ರುವನ್ನು ನಮ್ಮ ದೇವರು ನಮ್ಮ ಕೈಗೆ ಕೊಟ್ಟಾನಂತ ಹೇಳ್ಬಿಟ್ಟು ಒಂದು ಹಾಡು ಹಾಡಿಬಿಟ್ರು, ಗಾನ ಮಾಡಿದರು. ಮಾಡಿದ ಮೇಲೆ ಅವರು ಆನಂದ ಲಹರಿಯಿಂದ ನಮ್ಮ ವಿನೋದಕ್ಕಾಗಿ ಸ್ವಲ್ಪ ಸಂಸೋನನ್ನು ಕರ್ಕೊಂಬರ್ರಿ ಅಂತ ಹೇಳಿದಾಗ ಸಂಸೋನನ್ನು ಕರ್ಕೊಂಬರ್ತಾರೆ. ಕರ್ಕೊಂಡು ಬಂದಾಗ ಕೂದಲು ಬೆಳೆಬಿಟ್ಟಿದ್ದೆ. ಆದ ಕಾರಣ ಒಂದು ಸ್ತಂಭಗಳನ್ನು ಒಬ್ಬ ಹುಡುಗ ಕರ್ಕೊಂಬರ್ತಾನೆ. ಸಂಸೋನು ಎರಡು ಕಡೆ ಆ ಸ್ತಂಭಗಳನ್ನು ಒರಗಿಕೊಂಡು ಏನು ಮಾಡ್ತಾನೆ, ಅದನ್ನು ಬೀಳಿಸ್ಬಿಡ್ತಾನೆ ರೀ. ಶಕ್ತಿ ಮತ್ತೆ ಬಂದುಬಿಡ್ತದೆ. ಯಾಕಂದರೆ ಒಂದು ಚಿಕ್ಕ ಪ್ರೇಯರ್ ಮಾಡ್ತಾನೆ, ಸ್ವಾಮಿ ಕರ್ತನೇ ಯೆಹೋವನೇ, ಫಿಲಿಸ್ಟಿಯರ ಮೇಲೆ ನನ್ನ ಕಣ್ಣು ಕಿತ್ತಿದ್ದಕ್ಕಾಗಿ ಈ ಒಂದು ಸಾರಿ ನನ್ನನ್ನು ಬಲಪಡಿಸಂತ ಹೇಳಿದ ಹಾಗೆ 3,000 ಜನರು ಫಿಲಿಸ್ಟಿಯರು ಸಂಹಾರವಾಗ್ತಾರೆ. 20 ವರ್ಷ ಆಳಿಕೆ ಮಾಡಿರ್ತಾನೆ ಸಂಸೋನು. 16ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. Then went Samson to Gaza, and saw there an harlot, and went in unto her. And it was told the Gazites, saying, Samson is come hither. And they compassed him in, and laid wait for him all night in the gate of the city, and were quiet all the night, saying, In the morning, when it is day, we shall kill him. And Samson lay till midnight, and arose at midnight, and took the doors of the gate of the city, and the 2 posts, and went away with them, bar and all, and put them upon his shoulders, and carried them up to the top of an hill that is before Hebron. And it came to pass afterward that he loved a woman in the valley of Sorek, whose name was Delilah. And the lords of the Philistines came up unto her, and said unto her, Entice him, and see wherein his great strength lieth, and by what means we may prevail against him, that we may bind him to afflict him, and we will give thee every one of us 1,100 pieces of silver. And Delilah said to Samson, Tell me, I pray thee, wherein thy great strength lieth, and wherewith thou mightest be bound to afflict thee. And Samson said unto her, If they bind me with 7 green withs that were never dried, then shall I be weak and be as another man. Then the lords of the Philistines brought up to her 7 green withs which had not been dried, and she bound him with them. Now there were men lying in wait, abiding with her in the chamber. And she said unto him, The Philistines be upon thee, Samson. And he brake the withs, as a thread of tow is broken when it toucheth the fire. So his strength was not known. And Delilah said unto Samson, Behold, thou hast mocked me, and told me lies. Now tell me, I pray thee, wherewith thou mightest be bound. And he said unto her, If they bind me fast with new ropes that never were occupied, then shall I be weak and be as another man. Delilah therefore took new ropes, and bound him therewith, and said unto him, The Philistines be upon thee, Samson. And there were liers in wait abiding in the chamber, and he brake them from off his arms like a thread. And Delilah said unto Samson, Hitherto thou hast mocked me, and told me lies. Tell me wherewith thou mightest be bound. And he said unto her, If thou weavest the 7 locks of my head with the web. And she fastened it with the pin, and said unto him, The Philistines be upon thee, Samson. And he awaked out of his sleep, and went away with the pin of the beam and with the web. And she said unto him, How canst thou say, I love thee, when thine heart is not with me? Thou hast mocked me these 3 times, and hast not told me wherein thy great strength lieth. And it came to pass, when she pressed him daily with her words, and urged him, so that his soul was vexed unto death,
that he told her all his heart, and said unto her, There hath not come a razor upon mine head, for I have been a Nazarite unto God from my mother's womb. If I be shaven, then my strength will go from me, and I shall become weak and be like any other man. And when Delilah saw that he had told her all his heart, she sent and called for the lords of the Philistines, saying, Come up this once, for he hath shewed me all his heart. Then the lords of the Philistines came up unto her, and brought money in their hand. And she made him sleep upon her knees. And she called for a man, and she caused him to shave off the 7 locks of his head. And she began to afflict him, and his strength went from him. And she said, The Philistines be upon thee, Samson. And he awoke out of his sleep, and said, I will go out, as at other times before, and shake myself. And he wist not that the Lord was departed from him. But the Philistines took him, and put out his eyes, and brought him down to Gaza, and bound him with fetters of brass. And he did grind in the prison house. Howbeit the hair of his head began to grow again after he was shaven. Then the lords of the Philistines gathered them together for to offer a great sacrifice unto Dagon their god, and to rejoice. For they said, Our God hath delivered Samson our enemy into our hand. And when the people saw him, they praised their God, for they said, Our God hath delivered into our hands our enemy, and the destroyer of our country, which slew many of us. And it came to pass, when their hearts were merry, that they said, Call for Samson, that he may make us sport. And they called for Samson out of the prison house, and he made them sport, and they set him between the pillars. And Samson said unto the lad that held him by the hand, Suffer me that I may feel the pillars whereupon the house standeth, that I may lean upon them. Now the house was full of men and women, and all the lords of the Philistines were there, and there were upon the roof about 3,000 men and women that beheld while Samson made sport. And Samson called unto the Lord, and said, O Lord God, remember me, I pray thee, and strengthen me. I pray thee only this once, O God, that I may be at once avenged of the Philistines for my 2 eyes. And Samson took hold of the 2 middle pillars upon which the house stood, and on which it was borne up, of the one with his right hand, and of the other with his left. And Samson said, Let me die with the Philistines. And he bowed himself with all his might, and the house fell upon the lords and upon all the people that were therein. So the dead which he slew at his death were more than they which he slew in his life. Then his brethren and all the house of his father came down, and took him, and brought him up, and buried him between Zorah and Eshtaol, in the burying place of Manoah his father. And he judged Israel 20 years.